ಇನ್ನು ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಬಿರುಸಿನ ಪ್ರಚಾರ ನಡೀತಾ ಇದೆ. ಅನ್ನಪೂರ್ಣ ಈ ತುಕಾರಾಂ ಮತಬೇಟೆಯನ್ನ ನಡೆಸ್ತಾ ಇದ್ದು ಕುಡಿತಿನಿ ಗ್ರಾಮದ ವಿವಿಧ ವಾರ್ಡ್ಗಳಲ್ಲಿ ಮತಯಾಚನೆ ನಡೀತಾ ಇದೆ. ಇವತ್ತು ಇಡೀ ದಿನ ಅವರು ಕುಡಿತಿನಿ ಗ್ರಾಮದ ವಾರ್ಡ್ನಲ್ಲಿ ಪ್ರಚಾರ ನಡೆಸ್ತಾರೆ, ಮನೆ ಮನೆಗೆ ತೆರಳುತ್ತಾ ಇದ್ದಾರೆ ಅಂತದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅವರ ಕ್ಯಾಂಪೇನ್ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ. ಕೆಲವು ಪ್ರಚಾರ ಕೂಡ ಮಾಡ್ತಾ ಇದ್ದೀರಾ, ಮತ್ತೆ ರಾಜ್ಯ ನಾಯಕರು ಕೂಡ ಬರ್ತಾ ಇದ್ದಾರೆ. ಅವ್ರು ಬಂದೋದ್ಮೇಲೆ ವಾತಾವರಣ ಬದಲಾಗಿದೆಯಾ ಹೇಗೆ? ನಿಜ, ನಮ್ಮ ನಾಯಕರೆಲ್ಲ ಬಂದು ನಮ್ಮ ಕಾರ್ಯಕರ್ತರಲ್ಲಿ ಇನ್ನಷ್ಟು ಹೆಚ್ಚಿನ ಉರುಪನ್ನು ತುಂಬೋಗಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು ಬರೀ ಉತ್ಸಾಹದಿಂದ ಇದ್ದರು. ಇವತ್ತು ರಣೋತ್ಸಾಹದಿಂದ ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹಾಗೆಯೇ ಮಹಿಳೆಯರು ಕೂಡ ನಮ್ಮ ಸಿದ್ದರಾಮಯ್ಯನವ್ರು ಏನು ಬಂದು ಭಾಷಣ ಮಾಡೋದ್ರಿ ಇಲ್ಲಿ ಅವರಿಗೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಭರವಸೆಗಳು 5 ಗ್ಯಾರಂಟಿಗಳು ಕೊಟ್ಟಿದ್ರು ಅದನ್ನ ಯಾವುದೇ ರೀತಿಯಲ್ಲಿ ನಾವು ನಿಲ್ಲಿಸೋದಿಲ್ಲ, ಇದು ಹೀಗೆ ಮುಂದುವರಿಸ್ತೈತೆ ಅಂತ ಒಂದು ಭರವಸೆಯನ್ನು ಎಲ್ಲ ಹೆಣ್ಮಕ್ಳಿಗೆ ತುಂಬೋಗಿದ್ದಾರೆ. ಅದಕ್ಕೆ ಈ ಹೆಣ್ಮಕ್ಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಉತ್ಸಾಹ ಬಂದಿದೆ. ಯಾಕಂದರೆ ಅತ್ಯಂತ ಕಡುಬಡತನದಲ್ಲಿದ್ದಂಥವ್ರಿಗೆ, ಆಮೇಲೆ ಆರ್ಥಿಕವಾಗಿ ಸ್ವಲ್ಪ ಕೆಳಮಟ್ಟದಲ್ಲಿದ್ದಂಥವ್ರಿಗೆ ಒಂದು ಆಶಾಭಾವನೆಯನ್ನು ಇವತ್ತು ನಮ್ಮ ನಾಯಕರು ಹುಟ್ಟಿಸೋಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ಸಲ ಮತ್ತೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ತುಕಾರಾಂ 4-5 ಬಾರಿ ಗೆದ್ದರೂ ಕೂಡ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಜನರ ಬಳಿ ಮತಯಾಚನೆ ಮಾಡಕ್ಕೆ ಹೋಗ್ತಾರೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕಾರಣ ಇಲ್ಲ ಜನರ ಮುಂದೆ ಹೋಗೋದಕ್ಕೆ, ಓಟ್ ಕೇಳೋದಕ್ಕೆ. ಅದಕ್ಕೆ ಈಗ ತುಕಾರಾಂ ಅವರ ಅಭಿವೃದ್ಧಿ ಏನು ಕೆಲಸನೇ ಮಾಡಿಲ್ಲ ಅಂತ ತುಕಾರಾಂ ಅವರು ಒಂದು ಅವಧಿಯಲ್ಲಿ, ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರ ಅವಧಿಯಲ್ಲಿ 21 ವಸತಿ ಶಾಲೆಗಳು ತಂದಿದ್ದಾರೆ ನಮ್ಮ ಪ್ರತಿಯೊಂದು ಹೋಬಳಿಗೂ. ಹಾಗೆಯೇ 25 ಹೊಸ ಪ್ರೌಢಶಾಲೆಗಳನ್ನು ತಂದಿರತಕ್ಕಂಥದ್ದು, ಹಾಗೆಲ್ಲ ಕೆರೆ ಕಟ್ಟೆಗಳನ್ನು ಕಟ್ಟಿಸಿರ್ತಕ್ಕಂಥದ್ದು, ಡಿಗ್ರಿ ಕಾಲೇಜುಗಳನ್ನು ಮಾಡಿರ್ತಕ್ಕಂಥದ್ದು, ITI ಕಾಲೇಜುಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆಯೇ ನಮ್ಮ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ಮುಚ್ಚೋ ಹಂತದಲ್ಲಿತ್ತು, ಅದಕ್ಕೆ ಮತ್ತೆ ಪುನರುಜ್ಜೀವ ಕೊಟ್ಟು ಮತ್ತೆ ಹೊಸ ಒಂದು ಅಧ್ಯಯನ ಮಾಡೋದಕ್ಕೆ ಹೊಸ ಒಂದು ಆ ಯೋಜನೆಗಳನ್ನು ತಂದಿರತಕ್ಕಂಥದ್ದು. ಅವ್ರು ಹೇಳ್ತಾರೆ ಇವತ್ತು ಬಂದು ನಿಮ್ಮ ಸಂಡೂರನ್ನ ಶಾಂಘೈ ಮಾಡ್ತೀನಿ, ನ್ಯೂಯಾರ್ಕ್ ಮಾಡ್ತೀನಿ ಅಂತಂದೇಳಿ. ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮೊದಲು ಗಂಗಾವತಿ ಕ್ಷೇತ್ರನ ಅಭಿವೃದ್ಧಿ ಮಾಡಿ ಆಮೇಲೆ ಸಂಡೂರು ಕಡೆಗೆ ಮುಖ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರ ಸ್ಪಷ್ಟವಾದ ಮಾತುಗಳು. ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ, ಬಾಕಿ ಉಳಿದಂಥ ಕೆಲಸವನ್ನು ಕೂಡ ನಾನು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಶೀಘ್ರಗತಿಯಲ್ಲೇ ಮಾಡ್ತಾ ಅಂತ ಭರವಸೆಯನ್ನು ಕೂಡ ಜನರಿಗೆ ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬಳ್ಳಾರಿ.